ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನದ ತರಗತಿಯಲ್ಲಿ ನಾನೆಚ್ಕೆ ವಿಭಾಗದಲ್ಲಿ ನಡೆದಂಥ GPSTR 2017ರ ಪತ್ರಿಕೆ 1ರಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ದಿನ ನಾನೆಚ್ಕೆ ವಿಭಾಗದ 2017ರಲ್ಲಿ ನಡೆದ GPSTR ಪತ್ರಿಕೆ 2ರ ಸಮಾಜ ಪಾಠಗಳು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಮಾಜ ಪಾಠಗಳು ವಿಷಯದಲ್ಲಿ ಒಟ್ಟು 150 ಅಂಕಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇರುತ್ತವೆ. 150ರಲ್ಲಿ 50 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತೆ. ಇನ್ನು 100 ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳಾಗಿರುತ್ತೆ. ಈ ದಿನ ನಾವು 50 ಅಂಕಗಳಿಗೆ ಸಂಬಂಧಿಸಿದ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ಸಿರಾಜ್ ಉದ್ ದೌಲನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಯಾವುದು? ಆಪ್ಷನ್ ಎ ಫೋರ್ಟ್ ವಿಲಿಯಂ, ಆಪ್ಷನ್ ಬಿ ಫೋರ್ಟ್ ಥಾಮಸ್, ಆಪ್ಷನ್ ಸಿ ಫೋರ್ಟ್ ಹ್ಯಾಂಥಮ್, ಆಪ್ಷನ್ ಡಿ ಫೋರ್ಟ್ ಫ್ರಾನ್ಸಿಸ್. ಸಿರಾಜ್ ಉದ್ ದೌಲನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದಂತಹ ಕೋಟೆ ಎಂದರೆ ಆಪ್ಷನ್ ಎ ಫೋರ್ಟ್ ವಿಲಿಯಂ ಕೋಟೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2. ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿಯ ಉದ್ದೇಶ ಯಾವುದು? ಇಲ್ಲಿ ಆರ್ಯ ಸಮಾಜದ ಸ್ಥಾಪಕರು ಅಂತ ಹೇಳಿದರೆ ದಯಾನಂದ ಸರಸ್ವತಿಯವರಾಗಿರ್ತಾರೆ. ಇವರ ಒಂದು ಶುದ್ಧೀಕರಣ ಚಳುವಳಿಯ ಮುಖ್ಯ ಉದ್ದೇಶ ಯಾವುದು? ಆಪ್ಷನ್ ಎ ಹಿಂದೂ ಧರ್ಮದ ಪಾಪಿಗಳ ಶುದ್ಧೀಕರಣ, ಆಪ್ಷನ್ ಬಿ ಜನರನ್ನು ಮತಾಂತರಿಸಲು, ಆಪ್ಷನ್ ಸಿ ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಲು, ಆಪ್ಷನ್ ಡಿ ಪಾಪಿಗಳನ್ನು ಹಿಂದೂ ಧರ್ಮದಿಂದ ಹೊರಹಾಕಲು. ಇಲ್ಲಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸಂಸ್ಥಾಪಕರಾಗಿರ್ತಾರೆ. ಇವರ ಒಂದು ಶುದ್ಧೀಕರಣ ಚಳುವಳಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಆಪ್ಷನ್ ಸಿ ಮತಾಂತರಗೊಂಡವರನ್ನು, ಅಂದರೆ ಬೇರೆ ಧರ್ಮಕ್ಕೆ ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಲು ಈ ಶುದ್ಧೀಕರಣ ಚಳುವಳಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 3. ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದು ಯಾವ ಒಂದು ಸ್ಥಳದಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮೀರತ್, ಆಪ್ಷನ್ ಬಿ ಬ್ಯಾರಕ್ಪುರ, ಆಪ್ಷನ್ ಸಿ ಲಕ್ನೋ, ಆಪ್ಷನ್ ಡಿ ಅಂಬಾಲಾ. ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದು ಅಥವಾ ಕೊಂದಿದ್ದು ಆಪ್ಷನ್ ಬಿ ಬ್ಯಾರಕ್ಪುರ ಎಂಬ ಸ್ಥಳದಲ್ಲಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ಕಾನೂನು ಸಲಹೆಗಾರರಾಗಿ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು ಏಕೆ ಅಂತ ಕೇಳಿದರೆ ಆಪ್ಷನ್ ಎ ದಾದಾ ಅಬ್ದುಲ್ ಕಂಪನಿಗೆ, ಆಪ್ಷನ್ ಬಿ ಅಮೀನ್ ಟ್ರೇಡರ್ಸ್ ಕಂಪನಿಗೆ, ಆಪ್ಷನ್ ಸಿ ನೌಷಾದ್ ಟ್ರೇಡಿಂಗ್ ಕಂಪನಿಗೆ, ಆಪ್ಷನ್ ಡಿ ಕಂಪನಿ ಆಫ್ ಇಂಡೋ ಆಫ್ರಿಕನ್ ಮುಸ್ಲಿಮ್ಸ್ಗೆ. ಇಲ್ಲಿ ಕಾನೂನು ಸಲಹೆಗಾರರಾಗಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು ಏಕೆ ಅಂತ ಹೇಳಿದರೆ ಆಪ್ಷನ್ ಎ ದಾದಾ ಅಬ್ದುಲ್ ಕಂಪನಿಗೆ ವಕಾಲತ್ತನ್ನು ವಹಿಸಲು ಅವರು ಹೋಗ್ತಾರೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 5. ಆರ್ಚ್ ಡ್ಯೂಕ್ ಫರ್ಡಿನಾಂಡನು ಕೊಲೆಯಾದದ್ದು ಯಾವಾಗ? ಆಪ್ಷನ್ ಎ 28 ಜುಲೈ 1914, ಆಪ್ಷನ್ ಬಿ 29 ಜುಲೈ 1914, ಆಪ್ಷನ್ ಸಿ 28 ಆಗಸ್ಟ್ 1914, ಆಪ್ಷನ್ ಡಿ 29 ಆಗಸ್ಟ್ 1914. ಆರ್ಚ್ ಡ್ಯೂಕ್ ಫರ್ಡಿನಾಂಡನು ಕೊಲೆಯಾದದ್ದು ಆಪ್ಷನ್ ಎ 28 ಜುಲೈ 1914ರಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6. ಕಾಳಿದಾಸನ ಅಂದರೆ ಕವಿರತ್ನ ಕಾಳಿದಾಸ ಅವರ ಶಾಕುಂತಲಾ ನಾಟಕವನ್ನು ಇಂಗ್ಲಿಷಿಗೆ ಭಾಷಾಂತರಿಸಿದವರು ಯಾರು? ಆಪ್ಷನ್ ಎ ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ ಬಿ ವಿಲಿಯಂ ಜೋನ್ಸ್, ಆಪ್ಷನ್ ಸಿ ಫಾದರ್ ಕಾರ್ಡೆಕ್ಸ್, ಆಪ್ಷನ್ ಡಿ ಎನ್ರಿಚ್ ರಾಟ್. ಇಲ್ಲಿ ಕಾಳಿದಾಸನ ಶಾಕುಂತಲಾ ನಾಟಕವನ್ನು ಇಂಗ್ಲಿಷಿಗೆ ಭಾಷಾಂತರಿಸಿದವರು ಆಪ್ಷನ್ ಬಿ ವಿಲಿಯಂ ಜೋನ್ಸ್. ಪ್ರಶ್ನೆ ಸಂಖ್ಯೆ 7. ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಲ್ಲ? ಆಪ್ಷನ್ ಎ ಪೂಜಾ ವಿಧಿಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಳಕೆ, ಆಪ್ಷನ್ ಬಿ ಪ್ರಾಣಿ ಬಲಿ, ಆಪ್ಷನ್ ಸಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ,
ಆಪ್ಷನ್ ಡಿ ಜಾತಿ ಪದ್ಧತಿ. ಇಲ್ಲಿ ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯವಾಗಲು ಪ್ರಮುಖವಾದ ಅಂಶ ಯಾವುದು ಕಾರಣವಲ್ಲ ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಸಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ ಇದು ಕಾರಣ ಅಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8. ಗುಪ್ತ ವಂಶದ ಸ್ಥಾಪಕ ಯಾರು? ಆಪ್ಷನ್ ಎ ಆದಿಗುಪ್ತ, ಆಪ್ಷನ್ ಬಿ ಶ್ರೀಗುಪ್ತ, ಆಪ್ಷನ್ ಸಿ ಸಮುದ್ರಗುಪ್ತ, ಆಪ್ಷನ್ ಡಿ ಕುಮಾರಗುಪ್ತ. ಗುಪ್ತರ ಸ್ಥಾಪಕ ಯಾರು ಅಂತ ಹೇಳಿದರೆ ಆಪ್ಷನ್ ಬಿ ಶ್ರೀಗುಪ್ತ ಅಂತ. ಇನ್ನು ಸಮುದ್ರಗುಪ್ತ ಗುಪ್ತರ ವಂಶದ ಪ್ರಸಿದ್ಧ ದೊರೆ. ಪ್ರಶ್ನೆ ಸಂಖ್ಯೆ 9. ಅದ್ವೈತ ಎಂದರೆ? ಈಗ ಅದ್ವೈತ, ದ್ವೈತ ಮತ್ತು ವಿಶಿಷ್ಟಾದ್ವೈತಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತಂದರೆ ಶಂಕರಾಚಾರ್ಯರು ಬರ್ತಾರೆ. ಇನ್ನು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂದರೆ ಮಧ್ವಾಚಾರ್ಯರು ಬರ್ತಾರೆ. ಇನ್ನು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂದರೆ ರಾಮಾನುಜಾಚಾರ್ಯರು ಬರ್ತಾರೆ. ಇನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂದರೆ ಬಸವಣ್ಣನವರು ಬರ್ತಾರೆ. ಇಲ್ಲಿ ಅದ್ವೈತ ಎಂದರೆ ಏನು ಅಂತ ಕೇಳಿದರೆ ಆಪ್ಷನ್ ಎ ಆತ್ಮ ಮತ್ತು ಪರಮಾತ್ಮ ಒಂದೇ, ಆಪ್ಷನ್ ಬಿ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ, ಆಪ್ಷನ್ ಸಿ ಪರಮಾತ್ಮ ಆತ್ಮ ಮತ್ತು ವಿಶ್ವವನ್ನು ಸೃಷ್ಟಿಸಿದ, ಆಪ್ಷನ್ ಡಿ ದೇವರು ಮತ್ತು ಆತ್ಮ ಒಂದೆಯೂ ಅಲ್ಲ ಬೇರೆಯೂ ಅಲ್ಲ. ಇಲ್ಲಿ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಪ್ರಕಾರ ಆಪ್ಷನ್ ಎ ಆತ್ಮ ಮತ್ತು ಪರಮಾತ್ಮ ಒಂದೇ ಎಂದು ಹೇಳಿದ್ದಾರೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 10. ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಯಾರು? ಆಪ್ಷನ್ ಎ ಮೊಹಮ್ಮದ್ ಬಿನ್ ಕಾಸಿಂ, ಆಪ್ಷನ್ ಬಿ ಮೊಹಮ್ಮದ್ ಗೋರಿ, ಆಪ್ಷನ್ ಸಿ ಮೊಹಮ್ಮದ್ ಶಾ, ಆಪ್ಷನ್ ಡಿ ಗಜ್ನಿ ಮೊಹಮ್ಮದ್. ಭಾರತದ ಮೇಲೆ ಹಲವಾರು ಮುಸ್ಲಿಂ ದೊರೆಗಳು ಆಕ್ರಮಣವನ್ನು ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ. ಆದರೆ ದಾಳಿ ಮಾಡಿದಂಥ ಮೊದಲ ಮುಸ್ಲಿಂ ದೊರೆ ಎಂದರೆ ಆಪ್ಷನ್ ಎ ಮೊಹಮ್ಮದ್ ಬಿನ್ ಕಾಸಿಂ ಆಗಿರ್ತಾರೆ. ಆದರೆ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡಿದವರು ಅಂತಂದರೆ ಮೊಹಮ್ಮದ್ ಗೋರಿ ಆಗಿರ್ತಾರೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 11. ವಿಜಯನಗರದ ಸ್ಥಾಪಕರಲ್ಲಿ ಇವರೊಬ್ಬರು. ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ರಾಮರಾಯ, ಆಪ್ಷನ್ ಸಿ ಸದಾಶಿವರಾಯ, ಆಪ್ಷನ್ ಡಿ ಬುಕ್ಕರಾಯ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಕ್ರಿಸ್ತಶಕ 1336 ಬರುತ್ತೆ. ಇಲ್ಲಿ ವಿಜಯನಗರ ಸ್ಥಾಪಕರು ಹರಿಹರ ಅಕ್ಕಬುಕ್ಕರು ಅಂತೇಳಿ ಕರಿತೀವಿ. ಹರಿಹರ ಅಕ್ಕಬುಕ್ಕರು. ಇಲ್ಲಿ ಒಬ್ಬರು ಸ್ಥಾಪಕರಿದ್ದಾರೆ, ಅವರೆಂದರೆ ಬುಕ್ಕರಾಯರು. ಆಪ್ಷನ್ ಡಿ ಬುಕ್ಕರಾಯ ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 12. ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಿಸಿದವರು ಯಾರು? ಆಪ್ಷನ್ ಎ ಶಿವಾಜಿ, ಆಪ್ಷನ್ ಬಿ ಶಹಾಜಿ, ಆಪ್ಷನ್ ಸಿ ಮಹಾದಜಿ, ಆಪ್ಷನ್ ಡಿ ಶಾಹು. ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಿಸಿದವರು ಆಪ್ಷನ್ ಡಿ ಶಾಹು. ಪ್ರಶ್ನೆ ಸಂಖ್ಯೆ 13. ಇತಿಹಾಸದ ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿವೆ. ಆಪ್ಷನ್ ಎ ವಂಶಾವಳಿಯನ್ನು ಉಲ್ಲೇಖಿಸುವ ಶಾಸನಗಳು, ಆಪ್ಷನ್ ಬಿ ರಾಜನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯ, ಆಪ್ಷನ್ ಸಿ ಪ್ರಾಚೀನ ಜನಾಂಗದ ಅಸ್ಥಿಪಂಜರದ ಅವಶೇಷ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈಗ ಇತಿಹಾಸದ ಮೂಲಾಧಾರಗಳು ಅಂದರೆ 100, 150, 200 ವರ್ಷಗಳ ಹಿಂದಿನ ಒಂದು ಮೂಲಾಧಾರಗಳು ಅಂತ ಹೇಳಿದರೆ ಅಲ್ಲಿ ರಾಜ, ಮಂತ್ರಿ ಮತ್ತು ಸೈನಿಕರುಗಳ ಒಂದು ಅಸ್ಥಿಪಂಜರಗಳಾಗಿರ್ಬೋದು ಅಥವಾ ರಾಜನ ಕರ್ತವ್ಯ ನಿರ್ವಹಿಸಿದಂಥ ಒಂದು ಸಾಹಿತ್ಯ ಅವಶೇಷಗಳಾಗಿರ್ಬೋದು ಅಥವಾ ಆ ರಾಜನ ವಂಶಾವಳಿಯಾಗಿರ್ಬೋದು, ಪ್ರಾಚೀನ ಜನಾಂಗದ ಅವಶೇಷಗಳಾಗಿರ್ಬೋದು, ಇವುಗಳೆಲ್ಲವುಗಳನ್ನು ನಾವು ಇತಿಹಾಸದ ಮೂಲಾಧಾರಗಳು ಅಂತಲೇ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 14. ಪರ್ಯಾಯ ದ್ವೀಪ ಎಂದರೇನು? ಆಪ್ಷನ್ ಎ 3 ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿ, ಆಪ್ಷನ್ ಬಿ ಒಂದು ಬೃಹತ್ ದ್ವೀಪ, ಆಪ್ಷನ್ ಸಿ ಎಲ್ಲ ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿ, ಆಪ್ಷನ್ ಡಿ ಒಂದು ಕಡೆ ಪರ್ವತ ಮತ್ತು ಇನ್ನೊಂದು ಕಡೆ ಸಮುದ್ರವಿರುವ ಭೂಮಿ. ಈಗ ಪರ್ಯಾಯ ದ್ವೀಪ ಅಂದರೆ ಒಂದು ಕಡೆ ಭೂಮಿ ಇದ್ದು
ಮೂರು ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾಗಿದ್ದರೆ ಅದನ್ನು ನಾವು ಪರ್ಯಾಯ ದ್ವೀಪ. ದ್ವೀಪ ಅಂದರೆ ನೀರಿನಿಂದ ಆವೃತವಾಗಿರುವಂತಹ ಅಂತೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ಮೂರು ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿಯನ್ನು ಪರ್ಯಾಯ ದ್ವೀಪ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಬ್ರಾಹ್ಮಣಕಗಳು ಇದರ ಒಂದು ಭಾಗ. ಆಪ್ಷನ್ ಎ ಸಂಹಿತೆ, ಆಪ್ಷನ್ ಬಿ ಅರಣ್ಯಕ, ಆಪ್ಷನ್ ಸಿ ಉಪನಿಷತ್, ಆಪ್ಷನ್ ಡಿ ಶೂದ್ರಕ. ಬ್ರಾಹ್ಮಣಕಗಳು ಮತ್ತು ಅರಣ್ಯಕಗಳ ಬಗ್ಗೆ ನೀವು ಕೇಳಿರ್ಬೋದು. ಈ ಬ್ರಾಹ್ಮಣಕಗಳು ಮತ್ತು ಅರಣ್ಯಕಗಳು ಇವು ಉಪನಿಷತ್ತುಗಳಿಗೆ ಉದಾಹರಣೆ ಅಂತ ಹೇಳ್ಬೋದು. ಉಪನಿಷತ್ತಿಗೆ ದಾರಿ ಮಾಡಿಕೊಡ್ತವೆ. ಇನ್ನು ಸಂಹಿತೆ ಅಂತ ಹೇಳಿದರೆ ಇದು ವೇದಗಳ ಮಂತ್ರಗಳಲ್ಲಿ ಬರುತ್ತೆ. ಹಾಗಾಗಿ ಬ್ರಾಹ್ಮಣಕಗಳು ಒಂದು ಉಪನಿಷತ್ತುಗಳ ಭಾಗಗಳಾಗಿವೆ. ಬ್ರಾಹ್ಮಣಕಗಳು ಮತ್ತು ಅರಣ್ಯಕಗಳು ಉಪನಿಷತ್ತುಗಳ ಭಾಗವಾಗಿರೋದು. ಓಕೆ.